ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಎರಡು ಲೇಟೆಸ್ಟ್ ಇನ್ಫಾರ್ಮೇಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಒಂದು ನೀಟ್, ಇನ್ನೊಂದು KCET ಎರಡು ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ಮೊದಲನೇದಾಗಿ ಬರೋಣ, ನೀಟ್ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ, ಸೊ ಈಗ ಫಸ್ಟ್ ರೌಂಡಿನ ಸೆಕೆಂಡ್ ಟೈಮ್ ತಾತ್ಕಾಲಿಕ ಫಲಿತಾಂಶವನ್ನು ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಇದನ್ನು ನೀವು ಫೈನಲ್ ರಿಸಲ್ಟ್ಸ್ ಅಂತಲೇ ಅನ್ಕೋಬೋದು. ಯಾಕೆ ಅದಕ್ಕೆ ನಾನು ನಿಮಗೆ ನೋಡ್ಬೋದು ತಮ್ನೈಲಲ್ಲಿ ಫಸ್ಟ್ ರೌಂಡಿನ ಫೈನಲ್ ರಿಸಲ್ಟ್ಸ್ ರಿಲೀಸ್ಡ್ ಅಂತ ಮೆನ್ಷನ್ ಮಾಡಿರೋದು. ಯಾಕೆಂತಂದರೆ ನಿಮಗೆ ಇದರಲ್ಲಿ ಏನು ಚೇಂಜಸ್ ಆಗಲ್ಲ, ಇದು ಫೈನಲ್. ಮೊದಲನೇ ಸರಿ ಆಲ್ರೆಡಿ ತಾತ್ಕಾಲಿಕ ಪಟ್ಟಿ ರಿಲೀಸ್ ಮಾಡಿದ್ರಲ್ವ ಸರ್, ಮತ್ತು ಇನ್ನೊಂದು ಸರಿ ಯಾಕೆ ಇದು ಅಂತಂದರೆ, ಆ್ಯಕ್ಚುಲಿ ಫೈನಲ್ ಫಸ್ಟ್ ರೌಂಡಿನ ತಾತ್ಕಾಲಿಕ ಫಲಿತಾಂಶ ಅಂತ ಆಲ್ರೆಡಿ ಒಂದು ಸರಿ ರಿಲೀಸ್ ಮಾಡಿದ್ರು. ಅದನ್ನು ರಿಲೀಸ್ ಮಾಡಿದಾದಮೇಲೆ ಏನಾಯಿತು ಅಂದರೆ, ಕೆಲವು ಸ್ಟೂಡೆಂಟ್ಸು MCCನಲ್ಲಿ ಸೀಟ್ ಅಲಾಟ್ ಆಗಿದೆ. ಸೊ ಹಾಗಾಗಿರೋದ್ರಿಂದ ಕೆಲವು ಸ್ಟೂಡೆಂಟ್ಸು ಅಲ್ಲಿಗೋಗಿ ಜಾಯ್ನ್ ಆಗಿರ್ತಾರೆ. ಸೊ ಆ ಸೀಟುಗಳು ಖಾಲಿ ಆಗಿರುತ್ತೆ. ಸೊ ಅದನ್ನು ಏನು ಮಾಡೋಣ, ಹಾಗೆ ರೀರನ್ ಮಾಡಿ ಕಂಪ್ಲೀಟಾಗಿ ಅದನ್ನು ಹಾಗೆ ಫಿಲ್ ಮಾಡಿಬಿಡೋಣ ಅನ್ನೋ ರೀಸನ್ಗೆ ಫಸ್ಟ್ ರೌಂಡಿನ ಫಸ್ಟ್ ಟೈಮು ತಾತ್ಕಾಲಿಕ ಫಲಿತಾಂಶ ರಿಲೀಸ್ ಮಾಡಿದಾದ್ಮೇಲೂ ಈಗ ಏನಾಗಿದ್ದಾರೆ, ಕೆಲವು ಸ್ಟೂಡೆಂಟ್ಸು MCCಗೆ ಜಾಯ್ನ್ ಆಗಿದ್ದಾರೆ, ಅಲ್ಲಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ ಸಿಕ್ಕಿದೆ. ಸೊ ಅಲ್ಲಿ ಹೋಗಿ ಅವರು ಎಕ್ಸಿಟ್ ಅನ್ನೋ ಆಪ್ಷನ್ ಕೊಟ್ಟಿದ್ರು, ನಿಮ್ಗೆ ಗೊತ್ತಿದೆ, ಎಕ್ಸಿಟ್ ಆಪ್ಷನ್ ಕೊಟ್ಟಿದ್ರು. ಕೆಲವು ಸ್ಟೂಡೆಂಟ್ಸ್ ಎಲ್ಲ ಹೋಗಿರೋದ್ರಿಂದ ಆ ಏನು ಎಕ್ಸ್ಟ್ರಾ ಸೀಟ್ಸ್ ಕ್ರಿಯೇಟ್ ಆಯಿತು, ಆ ಸೀಟ್ಸನ್ನು ಈಗ ರೀರನ್ ಮಾಡಿರುವಂಥದ್ದು. ಸೊ ಅಂದರೆ ನಿಮಗೇನು ಇದು ಅಡ್ವಾಂಟೇಜ್ ಅಷ್ಟೇ, ಇನ್ನೇನು ಅದರಿಂದ ಮೈನಸ್ ಏನಿಲ್ಲ, ಪ್ಲಸ್ ಅಂತ ಹೇಳ್ಬೋದು. ಯಾಕೆಂದರೆ ಈಗ ಏನು ಸೀಟ್ ಸಿಕ್ಕಿತ್ತು ಫಸ್ಟ್ ರೌಂಡಿನ ತಾತ್ಕಾಲಿಕ ಫಲಿತಾಂಶ ಏನು ರಿಲೀಸ್ ಮಾಡಿದರು, ಅದಾದಮೇಲೆ ಈಗ ರಿಲೀಸ್ ಮಾಡಿರೋದಕ್ಕೆ ನಿಮ್ಗೇನಾದ್ರು ಸಿಕ್ಕಿದ್ರೆ ಇನ್ನೂ ಅಪ್ಗ್ರೇಡೈಸೇಷನ್ ಇನ್ನೂ ಸ್ವಲ್ಪ ಚೆನ್ನಾಗಿರೋದೇ ಸಿಕ್ಕಿರುತ್ತೆ. ಅಂದರೆ ನೀವೇನು ಆಪ್ಷನ್ ಎಂಟ್ರಿಯಲ್ಲಿ ಮಾಡಿರ್ತೀರ ಅದಕ್ಕಿಂತ ಮೇಲೇದೇ ಸಿಕ್ಕಿರುತ್ತೆ ಬಿಟ್ಟರೆ. ಸೊ ನಿಮಗೆ ಸಿಕ್ಕಿರೋದು ಹೊರಟೋಗಿರೋದಿಲ್ಲ, ಡೆಫಿನೆಟಾಗಿ ಸಿಕ್ಕಿರುತ್ತೆ. ಓಕೆ, ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಟಿಪ್ಪಣಿ ನೋಡ್ಕೊಳ್ಬರೋಣ. ಅದನ್ನು ಪ್ರಕಟಣೆ ಏನಪ್ಪ ಇದೆ ಅಂತಂದರೆ, UG ವೈದ್ಯಕೀಯ, ದಂತವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ಮೊದಲನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶವನ್ನು 23/8/2020 ಪ್ರಕಟಿಸಲಾಗಿತ್ತು. ಕೆಲವು ಅಭ್ಯರ್ಥಿಗಳು MCC ಅವರ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಹಂಚಿಕೆಯಾದ ಸೀಟಿಗೆ ಪಡೆಯಲು ಪ್ರವೇಶ ಇಚ್ಛಿಸಿದ್ದಲ್ಲಿ 27/8/2026 ಅಂದರೆ ಇವತ್ತಿನ ಬೆಳಗ್ಗೆ 7 ಗಂಟೆವರೆಗೂ ಚಾಯ್ಸ್ 4 ಹಾಕಿ ಅವರಿಗೆ ಎಕ್ಸಿಟ್ ಹಾಕೋದಕ್ಕೆ ಸೂಚಿಸಲಾಗಿತ್ತು. ಸೊ ಅದೇ ಕಾರಣಕ್ಕೆ ಈ ರೀತಿ MCC ಸೀಟಿಗೆ ಪ್ರವೇಶ ಪಡೆಯುವ ಕಾರಣದಿಂದ KEಯಿಂದ ಮೊದಲನೇ ಸುತ್ತಿನ ತಾತ್ಕಾಲಿಕ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡಿರುವ ಚಾಯ್ಸ್ 4 UG ವೈದ್ಯಕೀಯ, ದಂತವೈದ್ಯಕೀಯ ಸೀಟುಗಳನ್ನು ಪರಿಗಣಿಸಿ ಮೊದಲನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ದಾಖಲಿಸಿರುವ ಆಪ್ಷನ್ಗಳ ಆಧಾರದ ಮೇಲೆ, ಅಂದರೆ ಎಕ್ಸ್ಟ್ರಾ ಏನು ಚೇಂಜಸ್ ಏನು ಕೊಟ್ಟಿರಲಿಲ್ಲ ಆಪ್ಷನ್ ಎಂಟ್ರಿ ಚೇಂಜ್ ಮಾಡೋದಕ್ಕೆ, ಅದೇ ಆಪ್ಷನ್ ಎಂಟ್ರಿ ಬೇಸಿಸ್ ಮೇಲೆ ಇಟ್ಕೊಂಡು ಈಗೇನಾಗಿರ್ತಾರೆ, ಎಕ್ಸ್ಟ್ರಾ ಕೆಲವೊಂದು ಸ್ಟೂಡೆಂಟ್ಸ್, ಈಗ ಒಂದು 100 ಸೀಟು MCCಗೆ ಹೊರಟೋಗಿದ್ರೆ ಸ್ಟೂಡೆಂಟ್ಸು, ಒಂದು 100 ಸ್ಟೂಡೆಂಟ್ಸ್ ಏನು ಸೀಟ್ ಅಲಾಟ್ ಆಗಿರಲಿಲ್ಲ ಅವರು ಇದ್ದರು. ಸೊ ಅವ್ರಿಗೆ ಸೀಟು ಸಿಗುವಂಥ ಚಾನ್ಸಸ್ ಇರುತ್ತೆ. ಈಗ ನೀವು ಸರ್ ನನಗೆ ಲಾಸ್ಟ್ ಟೈಮ್ ಸಿಕ್ಕಿರಲಿಲ್ಲ ಸೀಟು, ಸೊ ಈಗ ನನಗೆ ಸಿಗೋದಿಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಯಾರು ಬೌಂಡ್ರಿನಲ್ಲಿರ್ತೀರ, ಮಾರ್ಜಿನಲ್ಲಿರ್ತೀರ, ಕಟ್ ಆಫ್ಗಳು ನಿಮಗೆ ಲಾಸ್ಟ್ ಟೈಮ್ ಆಗಲೇ ಸಿಕ್ಕಿತ್ತಲ್ವ, ಆ ಲಾಸ್ಟ್ ಮಾರ್ಜಿನಲ್ಲಿ ಏನಿರ್ತೀರ, ನೀವು ಎಷ್ಟು ಸ್ಟೂಡೆಂಟ್ಸ್ ಎಕ್ಸಿಟ್ ಆಗಿದ್ದಾರೆ ಅಷ್ಟು ಸ್ಟೂಡೆಂಟ್ಸ್ಗಳು ಈಗ ಒಳಗಡೆ ಬರ್ತೀರಾ. ಯಾರು ಸೀಟ್ ಅಲಾಟ್ ಆಗಿರಲ್ವೋ ಅವ್ರಿಗೆ ಸೀಟ್ ಅಲಾಟ್ ಆಗುತ್ತೆ, ಅಷ್ಟು ಸ್ಟೂಡೆಂಟ್ಸ್ಗಳಿಗೆ. ಸೊ ಅದೊಂದು ಎಕ್ಸ್ಟ್ರಾ ಈಗ ಬೆನಿಫಿಟ್ ಆಗಿರುತ್ತೆ. ನೆಕ್ಸ್ಟ್ ಬೇಸ್ಡ್ ಅಂದರೆ ಈಗ ಏನು ಮಾಡಿದ್ದಾರೆ ಅಂದರೆ, ಕಟ್ ಆಫ್ ನಿಮ್ಗೇನು ಕಂಪ್ಲೀಟಾಗಿ ವೆಬ್ಸೈಟಿನಲ್ಲೇ ರಿಲೀಸ್ ಮಾಡಿದ್ದಾರೆ ಕಂಪ್ಲೀಟಾಗಿ ಎಲ್ಲ ಸ್ಟೂಡೆಂಟ್ಸೂ. ನೀವು ಚೆಕ್ ಮಾಡ್ಕೊಳ್ಳಿ, ಇನ್ನೂ ಏನಾದ್ರು ಇಶ್ಯೂಸ್ ಇದ್ದರೆ 27ನೇ ತಾರೀಕು ಇವತ್ತು ಸಂಜೆ 8 ಗಂಟೆ ಒಳಗಡೆ ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೇಲ್ಗೆ ಕಳಿಸ್ಬೋದು ಏನಾದ್ರು ಇಶ್ಯೂಸ್ ಇದ್ದರೆ ಅಂತ ಹೇಳಿದರು. ಬಟ್ ಯಾವುದೇ ಇಶ್ಯೂಸ್ ಇರೋದು ಇಲ್ಲ ಆ್ಯಕ್ಚುಲಿ, ಯಾಕಂದರೆ ನಿಮಗೆ ಮ್ಯಾಕ್ಸಿಮಮ್ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿದರೆ ನಿಮ್ಗೆ ಸ್ಟಿಲ್ ಏನಾದ್ರು ಇಶ್ಯೂಸ್ ಇತ್ತಂದರೆ ಕಳಿಸ್ಬೋದು ಅಂತ ಹೇಳಿದರು. ಸೊ ಇದಾದ ಮೇಲೆ ನಿಮಗೆ ಆಯ್ಕೆಗಳನ್ನು ನಮೂದಿಸೋ ಕಾರಣ ಸೀಟು ಹಂಚಿಕೆಯಾಗಿಲ್ಲ, ಅಂತಹ ಆಕ್ಷೇಪಗಳನ್ನು ಸಲ್ಲಿಸಬಾರದು. ಅಂತಂದರೆ ನಾನು ಯಾವುದೇ ಆಪ್ಷನ್ ಎಂಟ್ರಿ ಮಾಡಿಲ್ಲ ಬಟ್ ನನಗೆ ಸೀಟೇ ಸಿಗಲಿಲ್ಲ ಅಂತ ಅನ್ನೋಕ್ಬಾರ್ದು, ಅಥವಾ ನಿಮ್ಮ ರ್ಯಾಂಕು ತುಂಬ ಎಕ್ಸ್ಟ್ರೀಮ್ ಇರಲಿಲ್ಲ, ಅದಕ್ಕೆ ನಿಮಗೆ ಸರ್ ನನಗೆ ಸೀಟ್ ಸಿಕ್ಕಿರಲ್ಲ ಸರ್, ನನ್ನ ರ್ಯಾಂಕ್ ಬಂದು 4 ಲ್ಯಾಕ್ಸ್ 3 ಲ್ಯಾಕ್ಸ್ ಇತ್ತು, 3.5 ಲ್ಯಾಕ್ಸ್ ಇತ್ತು ಅಂತಂದರೆ, ಸೊ ನಿಮಗೆ ಆ್ಯಸ್ ಪರ್ ದ ರ್ಯಾಂಕ್ ನಿಮಗೇನು ಸೀಟ್ ಅಲಾಟ್ಮೆಂಟ್ ಆಗಬೇಕಾಗಿತ್ತು ಅದಾಗಿರುತ್ತೆ. ಸೊ ಸ್ಟಿಲ್ ಇನ್ನೂ ಏನಾದರೂ ನಿಮಗೆ ಇಶ್ಯೂಸ್ ಇದ್ದರೆ ಸೊ ನೀವು ಮೇಲ್ ಮಾಡಿ ಅಂತ ಹೇಳಿದರು. ಅದಾದ ನಂತರ ನಿಮಗೆ ಫೈನಲ್ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಪ್ರಾಬ್ಲಿ ನಾಳೆನೇ ರಿಲೀಸ್ ಮಾಡ್ತೀನಿ, ಜಾಸ್ತಿ ಟೈಮ್ ತೊಗೊಳೋದಕ್ಕೆ ಹೋಗೋದಿಲ್ಲ.
ಯಾಕೆ ಅಂತಂದರೆ ಈಗಲೇ ಟೈಮ್ ಜಾಸ್ತಿ ಆಗಿದೆ. ಚೇಂಜಸ್ ಏನೂ ಆಗಲ್ಲ. ಸೊ ಈಗ ಏನು ರಿಸಲ್ಟ್ಸ್ ಬಂದಿದೆ ಜ್ಞಾಪಕ ಇಟ್ಕೊಳ್ಳಿ, ಅದೇ ನಿಮಗೆ ಫೈನಲ್ ರಿಸಲ್ಟ್ಸ್ ಆಗಿರುತ್ತೆ, ಅದೇನು ಚೇಂಜಸ್ ಆಗಲ್ಲ. ಅದಕ್ಕೆ ನಾನು ನಿಮಗೆ ಕಂಪ್ಲೀಟಾಗಿ ಫೈನಲ್ ರಿಸಲ್ಟ್ಸ್ ರಿಲೀಸ್ ಅಂತ ಮೆನ್ಷನ್ ಮಾಡಿರುವಂಥದ್ದು. ಇದು ನೀಟಿನ ಬಗ್ಗೆ ಇನ್ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ಬರೋಣ ಈಗ ಕೆ ಸಿ ಇ ಟಿ. ಕೆ ಸಿ ಇ ಟಿದು ಲೇಟೆಸ್ಟ್ ಅಪ್ಡೇಟ್ ಇದೆ, ಅದ್ರ ಬಗ್ಗೆ ನೋಡೋಣ. ಕೆ ಸಿ ಇ ಟಿದು ಏನಪ್ಪ ಅಂತಂದರೆ, ಈಗೇನು ಡೇಟ್ ಇತ್ತು ನಿಮಗೆ ಚಾಯ್ಸ್ ಎಂಟ್ರಿ ಹಾಗೆ ಅಡ್ಮಿಷನ್ಗೆ, ಆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದರ ಅಧಿಸೂಚನೆಯನ್ನು ಸಹ ಬಿಟ್ಟಿದ್ದಾರೆ. ಇಲ್ಲಿ ನೋಡೋಣ. ಇಲ್ಲಿ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, ಬಿ ಎಸ್ ಸಿ ನರ್ಸಿಂಗ್, ಬಿ ಫಾರ್ಮಾ, ಫಾರ್ಮಾ ಡಿ, ಬಿ ಪಿ ಒ, ಅಲೈಡ್ ಹೆಲ್ತ್ ಸೈನ್ಸ್. ಸೊ ಈ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಸೆಕೆಂಡ್ ಸುತ್ತಿನ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ, ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ, ಚಾಯ್ಸ್ ಎಂಟ್ರಿ ಅಂದರೆ ಚಾಯ್ಸ್ 1 ಅಥವಾ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಏನು ಡೇಟ್ ಇತ್ತು ಅದನ್ನು ಸಹ ಎಕ್ಸ್ಟೆಂಡ್ ಮಾಡಿದ್ದಾರೆ. ಡೇಟ್ ಬಂದು 29/8/2026 ರಾತ್ರಿ 11:59 ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಚಾಯ್ಸ್ 1ಅನ್ನು ಹಾಕಿ ಯಾರೆಲ್ಲ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ತಿದ್ದೀರಾ ಅವರಿಗೆ 31/8/2026 ಮಧ್ಯಾಹ್ನ 2 ಗಂಟೆವರೆಗೂ ಬಿಟ್ಟಿದ್ದಾರೆ. ಹಾಗೆ ಕಂಪ್ಲೀಟಾಗಿ ಫೀಸ್ ಪೇಮೆಂಟ್ ಮಾಡಿ ನೀವು ಕಾಲೇಜನ್ನು ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ 31/8/2026 ಸಂಜೆ 6 ಗಂಟೆ ಒಳಗಡೆ ನಿಮಗೆ ಟೈಮನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿವರೆಗೂ ಕಾಯೋದಕ್ಕೆ ಹೋಗಬೇಡಿ. ಅದಕ್ಕೂ ಮೊದಲೇ ಇನ್ನೊಂದು 1 ದಿವಸ 2 ದಿವಸದ ಒಳಗಡೆ ಕಂಪ್ಲೀಟಾಗಿ ನೀವು ಚಾಯ್ಸ್ 1 ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಫೀಸನ್ನು ಪೇಮೆಂಟ್ ಮಾಡಿ ಕಾಲೇಜಲ್ಲಿ ರಿಪೋರ್ಟ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ಸನ್ನು ಹೋಗಿ ಸಬ್ಮಿಟ್ ಮಾಡಿ. ನೀವು ಕಾಲೇಜಲ್ಲಿ ರಿಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ, ನಾನು ಫೀಸ್ ಪೇಮೆಂಟ್ ಮಾಡಿಬಿಟ್ಟಿದ್ದೀನಿ ಬಿಡು, ನನಗಿನ್ನೇನು ಫರ್ದರ್ ಏನು ಹೋಗೋದಿಲ್ಲ ಕಾಲೇಜಿಗೆ ಅಂತಂದರೆ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಹಾಗೆ ಜೊತೆಗೆ ನೀವು ಡಾಕ್ಯುಮೆಂಟ್ಸ್ ಏನೇನೆಲ್ಲ ನೀವು ಕ್ಲೈಮ್ ಮಾಡಿರ್ತೀರ ಆ ಡಾಕ್ಯುಮೆಂಟ್ಸ್ನೆಲ್ಲ ಕಂಪಲ್ಸರಿಯಾಗಿ ತೊಗೊಂಡೋಗಿ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಕನ್ಫರ್ಮೇಷನ್ ಸ್ಲಿಪ್ಪಲ್ಲೇ ನಿಮ್ಗೆ ಅಲ್ಲೇ ಡೌನ್ಲೋಡ್ ಆಗುತ್ತೆ. ಫೀಸ್ ಪೇಮೆಂಟ್ ಮಾಡೋದಕ್ಕೆ ಮೊದಲೇ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಆಗುತ್ತೆ. ಅದರಲ್ಲಿ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಅಂತ ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ. ನಿಮ್ಗೆ ಯಾವುದೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಆ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಕಂಪಲ್ಸರಿಯಾಗಿ ಕಾಲೇಜಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಅಲ್ಲಿ ನಿಮಗೆ ಫೇಸ್ ಐಡೆಂಟಿಫಿಕೇಷನ್ ಡಿಟೆಕ್ಷನ್ ಇರುತ್ತೆ. ಅಲ್ಲಿ ಲೈವ್ ಆಗಿ ಬಂದು ಕ್ಯಾಪ್ಚರ್ ಆಗುತ್ತೆ ನಿಮ್ಮ ಫೋಟೋ. ಅದು ಕ್ಯಾಪ್ಚರ್ ಆದಮೇಲೆ ನಿಮ್ಮ ಅಡ್ಮಿಷನ್ ಕನ್ಫರ್ಮ್ ಆಗುವಂಥದ್ದು. ಸೊ ಅದಾದಮೇಲೆ ನಿಮಗೆ ಇಲ್ಲ ಅಂತಂದರೆ ಏನಾಗುತ್ತೆ, ನಾನು ಫೀಸ್ ಪೇಮೆಂಟ್ ಮಾಡಿಬಿಟ್ಟಿದ್ದೀನಿ, ನಾನು ಮನೇಲಿ ಇರ್ತೀನಿ ಅಂತಂದರೆ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಚಾಯ್ಸ್ 1 ಚಾಯ್ಸ್ 4 ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಹಾಗಾಗಿರೋದ್ರಿಂದ ನಿಮಗೆ ಡೇಟನ್ನು ಕೊಟ್ಟಿದ್ದಾರೆ. ಸೊ ಮತ್ತು ಲಾಸ್ಟ್ ಟೈಮ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಡೈರೆಕ್ಟರ್ ಆದಂಥ ಎಚ್ ಪ್ರಸನ್ನ ಸರ್ ಅವರು ಕ್ಲಾರಿಟಿಯಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದಾರೆ ನಿಮಗೆ. ಅದ್ರ ಬಗ್ಗೆ ಮತ್ತೆ ಎಕ್ಸ್ಪ್ಲೈನ್ ಮಾಡೋ ನೆಸೆಸಿಟಿ ಇಲ್ಲ ಅಂದ್ಕೊಳ್ತೀನಿ. ಚಾಯ್ಸ್ 4 ಯಾರೆಲ್ಲ ಕ್ಲಿಕ್ ಮಾಡಿ ನೀವು ಅದನ್ನು ಎಕ್ಸಿಟ್ ಆಗ್ತೀರಾ, ಎಸ್ಪೆಷಲಿ ಓನ್ಲಿ ಇಂಜಿನಿಯರಿಂಗ್ ಮಾತ್ರ ಹಾಕಿರ್ತೀರ, ನೀವು ಕಂಪ್ಲೀಟಾಗಿ ಎಕ್ಸಿಟ್ ಆಗ್ತೀರಾ. ಅದೇ ಮೆಡಿಕಲ್ ಏನಾದರೂ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಇತ್ತು ಅಂತಂದರೆ ನೀವು ಓನ್ಲಿ ಇಂಜಿನಿಯರಿಂಗ್ ಮಾತ್ರ ಎಕ್ಸಿಟ್ ಆಗ್ತೀರಾ, ಮೆಡಿಕಲ್ಗೆ ನಿಮ್ಮದು ಅದು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿರುತ್ತೆ, ನೀವು ನೋಡಿ ಯಾವ ನಿಮ್ಮದು ಸೂಟಬಲ್ ಥಿಂಗ್ ಆಗಿರುತ್ತೋ ಅದನ್ನು ನೀವು ಚೂಸ್ ಮಾಡಿಕೊಂಡು, ಅದೇ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆದರೆ ನಾನು ಚಾಯ್ಸ್ 1 ಹಾಕಿ ಕಾಲೇಜಿಗೆ ಅಡ್ಮಿಷನ್ ಆಗಿ ಬೇಕಾದ್ರೆ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಅಪ್ಗ್ರೇಡೈಸೇಷನ್ ಆಪ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೀವು ಯಾವುದು ಬೆಟರ್ ಆಗಿರುತ್ತೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ಇಷ್ಟಾಯಿತು ಕಂಪ್ಲೀಟ್ ಇನ್ಫಾರ್ಮೇಷನ್. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.